ಚಲನಚಿತ್ರರಂಗದ ವಸ್ತ್ರಾಲಂಕಾರ ಸಂಘ 35ನೇ ವರ್ಷವನ್ನ ಕಂಡಿದೆ. ಈಗ ಈ 35 ವರ್ಷಗಳು ತುಂಬಾ ಸಲೀಸಾದ ಪ್ರಯಾಣ ಅಂತ ಹೇಳ್ತಾರೆ. ಒಂದು ಅಸಂಘಟಿತ ಕಾರ್ಮಿಕ ವರ್ಗದಲ್ಲಿರುವಂತಹ ಈ ಸಂಘ ಯಾವುದೇ ಅಂದ್ರೆ ಸರ್ಕಾರದ ಯಾವುದೇ ಸವಲತ್ತುಗಳನ್ನು ಪಡೆಯದೆ, ಹಾಗೆ ನಿರ್ಮಾಪಕರಾಗಲಿ ನಿರ್ದೇಶಕರಾಗಲಿ ಯಾರಿಂದಲೂ ಯಾವ ಡಿಮಾಂಡ್ಸ್ ಇಲ್ಲದೆ ತಾವಾಗಿ ಒಂದು ಸ್ವಾಭಿಮಾನದಿಂದ ತಮ್ಮ ಕೈಗೆ ಸಿಕ್ಕಂತ ಅಥವಾ ತಮ್ಮ ಕೈಗೆ ಎಟುಕಿದಂತಹ ಎಷ್ಟು ಹಣ ಸಿಕ್ತು ಅವರಿಗೆ ಅಷ್ಟರಲ್ಲೇ ಅವರು ಇಲ್ಲಿವರೆಗೂ ಅವರ ಜೀವನವನ್ನು ಕಟ್ತಾ ಬಂದಿದ್ದಾರೆ. ಹಾಗೆ ಸಂಘವನ್ನು ಸಹ ಒಂದು ಜೀವಂತವಾಗಿ ಇಟ್ಟಿದ್ದಾರೆ. ಅದೇ ಒಂದು ಬಹುದೊಡ್ಡದಾದ ಒಂದು ಸಾಧನೆ ಅಂತ ನನ್ಗೆ ಹೇಳಲಿಕ್ಕೆ ಸಂತೋಷ ಆಗುತ್ತೆ. ಆದರೂ ಸಹ ನಾವೀಗ ನಮ್ಮ ದೇಶದಲ್ಲಿ ಬೇರೆ ಎಲ್ಲಾ ನೋಡ್ತಾ ಇದ್ದೀವಿ, ಎಲ್ಲಾ ಕಡೆ ಪ್ರಗತಿ ನೋಡ್ತಿದ್ದೀವಿ, ಎಲ್ಲಾ ಕಡೆ ನಾವು ಸಾಧನೆಗಳನ್ನು ನೋಡ್ತಾ ಇರುವಾಗ ನಮ್ಮ ಚಿತ್ರರಂಗದ ಅಸಂಘಟಿತ ಕಾರ್ಮಿಕ ವರ್ಗದವರು ಬಹಳ ಕಷ್ಟದಲ್ಲಿರೋದನ್ನ ನೋಡ್ಲಿಕ್ಕೂ ಸಹ ತುಂಬಾ ಕಷ್ಟ ಆಗುತ್ತೆ. ಅದು ತಮ್ಮೆಲ್ಲರಿಗೂ ಇದ್ರ ಬಗ್ಗೆ ಅರಿವಿರಲಿ. ಸಿನಿಮಾ ಇದ್ರೆ ಮಾತ್ರ ನಮ್ಮ ಕಾರ್ಮಿಕ ವರ್ಗದವರು ಇರ್ತಾರೆ, ಅವರಿದ್ರೆ ಮಾತ್ರ ಸಿನಿಮಾ. ಇದೆರಡನ್ನು ಪ್ರತಿಯೊಬ್ಬ ಪ್ರೇಕ್ಷಕರು, ಪ್ರತಿಯೊಬ್ಬ ಕಲಾವಿದನು, ಪ್ರತಿಯೊಬ್ಬ ನಿರ್ದೇಶಕರು, ಪ್ರತಿಯೊಬ್ಬ ಛಾಯಾಗ್ರಾಹಕರು ಎಲ್ಲರೂ ಸಹ ಈ ವರ್ಗದಲ್ಲಿನ ಎಲ್ಲರೂ ಅಷ್ಟೇ ಅಲ್ಲದೆ ಪ್ರೇಕ್ಷಕರ ಮನದಲ್ಲಿ ಅದು ಸಹ ಮೂಡಬೇಕು ಅನ್ನೋದು ನನ್ನ ಪ್ರಾರ್ಥನೆ. ಯಾಕಂದ್ರೆ ನಾವು ಸಿನಿಮಾ ಅಷ್ಟೇ ಒಂದು ಮನರಂಜನೆಯ ಒಂದು ಇದಾಗಿ ನೋಡ್ತಾ ಇರ್ತೀವಿ, ಇನ್ನ ನಮ್ಗೆ ಮನರಂಜನೆ ಸಿಕ್ತು ಅಂತ ಹೇಳ್ತೀವಿ ಅಷ್ಟೇ. ಅದ್ರ ಹಿಂದೆ ಎಷ್ಟು ಶ್ರಮ ಇರುತ್ತೆ, ಯಾರ್ಯಾರ ಬೆವರಿರುತ್ತೆ ಅನ್ನೋದನ್ನ ಯಾರು ನೋಡ್ಲಿಕ್ಕೆ ಹೋಗಲ್ಲ. ಅದನ್ನ ನೋಡುವಂಥದ್ದು ಇವತ್ತು ಬಹುಮುಖ್ಯ ಆಗಿದೆ. ಇಲ್ಲಿ ಸಾಕಷ್ಟು ಜನ ಆಗ್ಲೇ ವಯಸ್ಸಾಗಿ ಹೋಗಿದೆ, ಅವರಿಗೀಗ ದುಡಿಮೆ ಮಾಡ್ಲಿಕ್ಕೆ ಆಗ್ತಿಲ್ಲ, ಕೆಲಸ ಮಾಡಕ್ಕಾಗ್ತಾ ಇಲ್ಲ. ಅಷ್ಟೇ ಅಲ್ಲದೆ ಎಷ್ಟೋ ಜನ ಇವತ್ತು ಕೈಯನ್ನು ಕಳ್ಕೊಂಡಿದ್ದಾರೆ. ಅವರ ಅಂಗಗಳು ಸ್ವಾಧೀನದಲ್ಲಿ ಇಲ್ಲದೆ ಇರುವಂಥದ್ದು, ಅಶಕ್ತರಾಗಿರುವಂಥದ್ದು, ಬಲಹೀನತೆಯಿಂದ ಇರುವಂಥದ್ದು, ಇದೆಲ್ಲದೂ ಇದ್ದಾಗ ಅವರ ತನ್ನ ಜೀವನವನ್ನು ನಡೆಸಕ್ಕಾಗದೆ ತಮ್ಮ ಕುಟುಂಬದವರಿಗೂ ಏನೂ ಅವ್ರಿಗೆ ಕೊಡ್ಲಿಕ್ಕಾಗ್ತಿಲ್ಲ. ಈ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಸಹಕಾರ ಅತಿ ದೊಡ್ಡದು ಅಂತ ನಾನು ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಪ್ಲೀಸ್ ಡು ಸಪೋರ್ಟ್ ದಿಸ್ ಅಂಡ್ ಪ್ಲೀಸ್ ಡು ಸಪೋರ್ಟ್ ಎವ್ರಿ ಪರ್ಸನ್ ಬಿಹೈಂಡ್ ದ ಸ್ಕ್ರೀನ್.